ಅನುದಿನದ ಆಹಾರ ಜೂನ್ 9 ಮಂಗಳವಾರ. ನಿನ್ನ ಬಲವನ್ನ ಹೆಚ್ಚಿಸಿಕೊ. ನಾಹೂಮನು 2ನೇ ಅಧ್ಯಾಯ 1ನೇ ವಚನ. ನಿನಗೆ ಚದುರಿಸುವವನು ಮುಖಾಮುಖಿಯಾಗಿ ಬಂದಿದ್ದಾನೆ. ಪೌಳಿ ಗೋಡೆಯನ್ನು ಕಾಯಿ, ದಾರಿಯ ಮೇಲೆ ಕಣ್ಣಿಡು. ನಿನ್ನ ಸೊಂಟವನ್ನು ಬಲಪಡಿಸಿಕೊ. ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢ ಮಾಡಿಕೊ. ಮೇಲಿನ ವಚನದಲ್ಲಿ ಒಂದು ತುರ್ತು ಪರಿಸ್ಥಿತಿಯ ಭಾವನೆ ಇದೆ. ಇದು ಪರಲೋಕದ ದೇವರಿಂದ ಬಂದ ತುರ್ತು ಸಂದೇಶದಂತೆ, ಒಂದು ಎಚ್ಚರಿಕೆಯ ತುತ್ತೂರಿಯ ನಾದದಂತೆ ಕೇಳಿಸುತ್ತದೆ. 1990ರಲ್ಲಿ ಸದ್ದಾಂ ಹುಸೇನರ ಸೈನ್ಯವು ಕುವೈತನ್ನು ವಶಪಡಿಸಿಕೊಳ್ಳಲು ಇರಾಕ್ನಿಂದ ಭಾರೀ ಸಂಖ್ಯೆಯಲ್ಲಿ ಮೆರವಣಿಗೆ ನಡೆಸಿತು. ಇದು ಯಾರೂ ನಿರೀಕ್ಷಿಸದ ಮಧ್ಯರಾತ್ರಿಯ ಸಮಯದಲ್ಲಿ ಸಂಭವಿಸಿತು. ಇರಾಕಿ ಪಡೆಗಳು ಹತ್ತಿರ ಬರುತ್ತಿರುವುದು ಕುವೈತಿಗೆ ತಿಳಿದಿರಲಿಲ್ಲ. ಆದರೆ ಅಮೆರಿಕ ದೇಶಕ್ಕೆ ಇದು ತಿಳಿದು ಆ ತಕ್ಷಣವೇ ಕುವೈತ್ ರಾಜನಿಗೂ ಆತನ ಕುಟುಂಬಕ್ಕೂ ತುರ್ತು ಎಚ್ಚರಿಕೆಯನ್ನು ಕಳಿಸಿತು. ಅವರು ತಕ್ಷಣವೇ ಸೌದಿ ಅರೇಬಿಯಾಕ್ಕೆ ತಪ್ಪಿಸಿಕೊಂಡು ಹೋಗಬೇಕೆಂದು ಸೂಚಿಸಲಾಯಿತು ಮತ್ತು ಯಾವ ಮಾರ್ಗವನ್ನು ಬಳಸಬೇಕೆಂತಲೂ ಅವರಿಗೆ ತಿಳಿಸಲಾಯಿತು. ಆ ಸಂದೇಶವನ್ನು ಸ್ವೀಕರಿಸಿದ ತಕ್ಷಣ ರಾಜನು ತನ್ನ ಕುಟುಂಬದೊಂದಿಗೆ ಹೆಲಿಕಾಪ್ಟರ್ನಲ್ಲಿ ಓಡಿ ಹೋದನು. ಇತರರು ಕಾರುಗಳ ಮೂಲಕ ತಪ್ಪಿಸಿಕೊಂಡರು. ಆದರೆ ಯುವರಾಜನು ಗಾಢವಾದ ನಿದ್ರೆಯಲ್ಲಿದ್ದನು. ರಾತ್ರಿ ಇಡೀ ಕುಡಿತ, ಔತಣ ಮತ್ತು ನೃತ್ಯದಲ್ಲಿ ಕಳೆದಿದ್ದ ಆತನು ಆ ತುರ್ತು ಎಚ್ಚರಿಕೆಗಳಿಗೆ ಯಾವುದೇ ಗಮನ ಕೊಡಲಿಲ್ಲ. ಅಪಾಯದ ಎಚ್ಚರಿಕೆಯ ಧ್ವನಿ ಅವನ ಕಿವಿಗಳಿಗೆ ಬೀಳಲೇ ಇಲ್ಲ. ಇದರ ಪರಿಣಾಮವಾಗಿ ಅವನು ಒಬ್ಬನೇ ಇರಾಕ್ ಸೈನ್ಯಕ್ಕೆ ಸಿಕ್ಕಿಬಿದ್ದನು ಮತ್ತು ದುರಂತವಾಗಿ ಗುಂಡಿನ ಕಾಳಗದಲ್ಲಿ ಸಾವನ್ನಪ್ಪಿದನು. ಇಂದು ಕರ್ತನು ನಮಗೂ ಇದೇ ರೀತಿಯಲ್ಲಿ ಎಚ್ಚರಿಕೆ ನೀಡುತ್ತಾನೆ. ಆತನು ಸೈತಾನನ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತಾ, ಆ ಚದುರಿಸುವವನು ಬರುತ್ತಿದ್ದಾನೆ ಎನ್ನುತ್ತಾನೆ. ಬೈಬಲ್ ಹೇಳುತ್ತದೆ, ಒಬ್ಬ ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರುವುದಿಲ್ಲ. ಯೋಹಾನ 10:10. ಅವನು ಕೊಲೆಪಾತಕನು, ಸುಳ್ಳಿಗೆ ತಂದೆಯೂ ಆಗಿದ್ದಾನೆ. ಅವನು ಯಾರನ್ನ ನುಂಗಲಿ ಎಂದು ಗರ್ಜಿಸುವ ಸಿಂಹದಂತೆ ತಿರುಗಾಡುತ್ತಿದ್ದಾನೆ. ಆತನು ತಂತ್ರಗಾರಿಕೆಯುಳ್ಳ ಹಳೆಯ ಪುರಾತನ ಹಾವಿನಂತಿದ್ದಾನೆ. ಅವನಿಗೆ ಅಬದ್ದೋನ್ ಮತ್ತು ಅಪೊಲ್ಯೋನ್ ಎಂದು ಹೆಸರುಗಳಿವೆ. ಆದ್ದರಿಂದ ದೇವರ ವಾಕ್ಯವು ನಮಗೆ ಎಚ್ಚರಿಕೆ ನೀಡುತ್ತದೆ. ಕೋಟೆಯನ್ನು ಕಾಯ್ದುಕೋ, ನಿನ್ನ ಬಲವನ್ನು ಬಹಳವಾಗಿ ಹೆಚ್ಚಿಸಿಕೋ. ದೇವಜನರ ಶಕ್ತಿಯು ವ್ಯರ್ಥವಾಗಬಾರದು. ಅನೇಕರು ಪಾಪದಲ್ಲಿ ಮುಂದುವರಿಯುವುದರಿಂದ ಬಲಹೀನರಾಗುತ್ತಾರೆ ಮತ್ತು ಅಸ್ಥಿರರಾಗುತ್ತಾರೆ. ಅವರ ಮನಸ್ಸಾಕ್ಷಿಯು ಅವರನ್ನು ಖಂಡಿಸುವಾಗ ಅವರಿಗೆ ಸೈತಾನನ ವಿರುದ್ಧ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಆ ಸಿಂಹಗಳಂತೆ ಧೈರ್ಯದಿಂದ ನಿಲ್ಲಬೇಕಾದವರು ನರಿಗಳಂತೆ ಅಡಗಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಧೈರ್ಯದಿಂದ ನಡೆಯಬೇಕಾದವರು ಹೇಡಿಗಳಂತೆ ಓಡಿ ಹೋಗುತ್ತಾರೆ. ಘನತೆಯಿಂದ ನೇರವಾಗಿ ನಡೆಯಬೇಕಾದವರು ಬಲಲಿದ ಕೋಳಿಯಂತೆ ಬಾಗಿ ಸೋತು ಹೋಗುತ್ತಾರೆ. ಆದರೆ ಇಂದು ಕರ್ತನು
ನಿಮಗೆ ಹೀಗೆ ಹೇಳುತ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಬಲವನ್ನು ಅಧಿಕವಾಗಿ ಹೆಚ್ಚಿಸಿಕೊ. ನಾವು ಕರ್ತನಿಗಾಗಿ ಹೋರಾಡಬೇಕಾದರೆ ನಮ್ಮ ಬಲವು ಹೆಚ್ಚಾಗಬೇಕು. ದೇವರ ಮಕ್ಕಳೇ, ಬಲಗೊಳ್ಳಿರಿ, ಕರ್ತನಲ್ಲಿ ಶಕ್ತಿವಂತರಾಗಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸಗಳ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ಯೆಶಾಯ 54:2. ಈ ದಿನ ಓದಲು ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 32-33 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19-40 ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.